ನಾನು ನಾಗರಾಜ್ ಸರ್ ಇದ್ದಾರೆ. ನಾಗರಾಜ್ ಸರ್ ಹೇಳ್ತಾ ಇದ್ರು, ನೋ ಸರ್, ನಾಗರಾಜ್ ಸರ್ ಹೇಳ್ತಾ ಇದ್ರು, ಅವಾಗಲೇ ನಾವು ಮಾತನಾಡುವಾಗ ಮೆಟ್ರೋ ಅನ್ನೋದು ಬೆಂಗಳೂರಿನ ಜನರ ಜೀವನಾಡಿ ಆಗಿದೆ. ಮೆಟ್ರೋ ಬಿಟ್ಟು ನಾವು ಬದುಕಕ್ಕೆ ಆಗಲ್ಲ, ಆ ಪರಿಸ್ಥಿತಿಯಲ್ಲಿ ಇದೀವಿ. ಎಷ್ಟು ಫೆಸಿಲಿಟಿ ಅಂದ್ರೆ ಬೆಂಗಳೂರಿನ ಟ್ರಾಫಿಕ್ ಕಂಟ್ರೋಲ್ ಮಾಡಿದಾಗ ಮೆಟ್ರೋ ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ. ಅಫ್ಕೋರ್ಸ್ ಮೆಟ್ರೋ ಹೆಲ್ಪ್ಫುಲ್ ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತೇ ಇಲ್ಲ. ಬೆಂಗಳೂರಿನ ಟ್ರಾಫಿಕ್ಗೆ ಇನ್ನೂ ಮೆಟ್ರೋ ಎಕ್ಸ್ಟೆನ್ಷನ್ ಆಗಬೇಕು ನಿಜ, ಆದರೆ ಪ್ರೈಸ್ ಹೈಕ್ ಬಗ್ಗೆ ಜನರ ಒಪಿನಿಯನ್ ಇದೆಯಲ್ಲ, ಅದು ನಾಗರಾಜ್ ಸರ್ದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸರ್, ನಿಮ್ಮ ಎಕ್ಸ್ಪ್ಲನೇಷನ್ ಬೀಯಿಂಗ್ ಅ ಪಬ್ಲಿಕ್. ನಾನು ನಿಮಗೆ ಸಾರ್ವಜನಿಕವಾಗಿ ಡಿಸ್ಕಸ್ಸೇ ಮಾಡಿಲ್ಲ, ಡಿಫ್ರೆಂಟ್ ಅಂತ ಹೆಂಗೆ ಹೇಳ್ತೀರಾ? See, any institution for that matter or any organization for that matter, to exist, to survive and grow, managerial discipline is a must. It is a nucleus of success, at the epicenter of the success. ಈಗ ನೀವು ನೋಡಿ, ನಮ್ಮಲ್ಲಿ ಕೂಸೋದು ಮೆಟ್ರೋ ಈಸ್ ಎ ಕೂಸು. ಯಾವಾಗ ಶುರುವಾಗಿದೆ ಇದು? 2004 ಇನಾಗ್ರೇಷನ್ ಆಯಿತು, ಎಲ್ಲಿಂದ ಈಚೆಗೆ ಬಂದಿದೆ. ನಾನು ಇನಾಗ್ರೇಷನ್ ಮೀಟಿಂಗ್ ಕೂಡ ಅಟೆಂಡ್ ಮಾಡಿದ್ದೀನಿ, ಒಂದು ಸಭೆನೂ ಕೂಡ ಅಟೆಂಡ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಮೆಟ್ರೋ ಇನಾಗ್ರೇಷನ್ಗೆ ಇದು ಸೇಫ್ಟಿ ಇದೆಯಾ ಇಲ್ಲ ಅಂತೇಳಿ ಆಸ್ ಎನ್ SP ಆಫ್ ದಿ ಇಂಟರ್ನಲ್ ಸೆಕ್ಯೂರಿಟಿ ಐ ಹ್ಯಾವ್ ಸರ್ಟಿಫೈಡ್ ಆ್ಯಂಡ್ ಗಿವನ್ ಇಟ್ ಟು ದೆಮ್. ಐ ನೋ ದಿ ಬರ್ತ್ ಆ್ಯಸ್ ವೆಲ್ ಆಸ್ ಇನ್ಸ್ಟಾಲೇಷನ್. ಹಾಗಾದಾಗ ಎಷ್ಟೊಂದು ಖರ್ಚಾಗುತ್ತೆ, ಎಷ್ಟೊಂದು ವೆಚ್ಚ ಆಗುತ್ತೆ, ಅದಕ್ಕೆ ಸಪ್ರೇಟ್ ಕಮಿಟಿ ಇರ್ತದೆ. ಈಗ ಲಾಸ್ ಮಾಡಿಕೊಂಡು ದಟ್ ಈಸ್ ದಿ ಪ್ರಾಪರ್ಟಿ ಆಫ್ ಬೆಂಗಳೂರು ಸಿಟಿ. ಮೆಟ್ರೋ ಈಸ್ ಎ ಪ್ರಾಪರ್ಟಿ ಆಫ್ ಒನ್ ಆಫ್ ದಿ ಅಸೆಟ್ ಆಫ್ ದಿ ಬೆಂಗಳೂರು ಸಿಟಿ. ಏನು ನೀವು BTS ನಾವು ಕಂಡಾಗ ನಮ್ಮ ಕಾಲದಲ್ಲಿ BTS ಎಷ್ಟಿತ್ತು? ರೋಡ್ ರೈಲ್ ಇತ್ತು, ಆಮೇಲೆ ಡಬಲ್ ಡೆಕ್ಕರ್ ಬಸ್ ಇತ್ತು. ಈಗ ಅದೆಲ್ಲ ಇಲ್ಲ. ಆದರೆ ನಾವು ಆಗ 10 ಪೈಸೆ ಕೊಟ್ಟರೆ ಮೆಜೆಸ್ಟಿಕ್ ಹೋಗಿ ಇಳಿತಿದ್ವಿ. ಈಗ 10 ಪೈಸೆಗೆ ನೀವು ಮೆಜೆಸ್ಟಿಕ್ ಕರ್ಕೊಂಡು ಹೋಗ್ತೀರಾ BTSಲ್ಲಿ? ಇಲ್ಲ. ಆ ಕಾಲಕ್ಕೆ ಕಂಪೇರ್ ಮಾಡಿದರೆ ಆಗ ಅದು ಜಾಸ್ತಿ. ಈಗ ಡೆಫಿನೆಟ್ಲಿ ಇನ್ ಆಲ್ ವಾಕ್ಸ್ ಆಫ್ ಲೈಫ್ ದೇರ್ ಈಸ್ ಎ ಇನ್ಕ್ರೀಸ್. ಈವನ್ ಅರ್ನಿಂಗ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಆವಾಗ ನಮಗೆ ಸೇರಿದಾಗ ನಾವು ಸ್ಯಾಲ್ರಿ 600 ರೂಪಾಯಿ, ಈಗಿನವರು ಸೇರಿದ ತಕ್ಷಣವೇ 50,000 ತಗೊಳ್ತಾರೆ. ಹಾಗಾಗಿ ವಿ ಮಸ್ಟ್ ಮ್ಯಾಚ್ ದಿ ಎಕನಾಮಿಕ್ಸ್. ಇಲ್ಲಿ ಅರ್ನಿಂಗ್ಸ್ಗೆ ಹೋಗಬೇಕು, ಅಲ್ಲಿ ಸ್ಪೆಂಡಿಂಗ್ ಹೋಗಬೇಕು. ಅದು ದಿಸ್ ಎ ಬಿಗ್ ಎಕ್ಸಸೈಸ್. ಅದು ಮಾಡದೇ ಇದ್ದರೆ ಎನಿ ಡೆವಲಪ್ಮೆಂಟ್ ವಿಲ್ ಕಮ್ ಟು ಎನ್ ಹಾಲ್ಟ್ ಆಟೋಮೆಟಿಕಲಿ. ಜೊತೆಗೆ ಗ್ರೋತ್ ಆಗೋದಿಲ್ಲ. ಗ್ರೋತ್ ಆಗದೇ ಇದ್ದರೆ ಸಿಟಿ ಲೈಕ್ ಬೆಂಗಳೂರು, ನೀವು 8 km/h ಹೋಗ್ತೀರಿ ಅಂತ ಹೇಳಿದ್ರೆ ನಂಬ್ತಾರ? ನಾನು 2 ಗಂಟೆ ತೊಗೊಂಡಿದ್ದೀನಿ ಒಂದು ಸಾರಿ 8 km ಹೋಗಬೇಕಾದ್ರೆ. ವಾಟ್ ಡಸ್ ಇಟ್ ಮೀನ್? ನಾವು ಬೈಕಲ್ಲಿ ನಾವು 80-100 ಇಂಥ ಕಡಿಮೆ ಹೋಗಿದ್ದೇ ಇಲ್ಲ ನಮ್ಮ ಸರ್ವೀಸಲ್ಲಿ ಬೆಂಗಳೂರು ಸಿಟಿಯಲ್ಲಿ. ನಮ್ಮ ಸೆಮಿಯುಲ್ಲ ಗೊತ್ತಿದೆ ನೋಡಿ, ಕೇಳಿ. ಆಗಿರುವಾಗ ಅದು ಸೆಂಟ್ರಲ್ ರಸ್ತೆಯಲ್ಲಿ ಹೋಗ್ತಿದ್ವಿ, 80 ಫೀಟ್ ರೋಡು ಅಂತ ಕಡೆ. ಇವತ್ತಿನ ಸ್ಥಿತಿ ಆಗಿಲ್ಲ. ಬಟ್ ದಿಸ್ ಹ್ಯಾಸ್ ಟು ಬಿ ಇಂಪ್ರೂವ್ಡ್. ಅಂದರೆ ಮೆಟ್ರೋ ಹ್ಯಾಸ್ ಟು ಇಂಪ್ರೂವ್. ಮೆಟ್ರೋ ಹ್ಯಾಸ್ ಟು ಕಮ್, ಗ್ರೋ ವೆರಿ ಫಾಸ್ಟ್. ಹಾಗಾದರೆ ಮಾತ್ರ ಒಂದು ಸ್ವಲ್ಪ ಬ್ರೀದಿಂಗ್ ಬರ್ತದೆ ಮತ್ತು ಬೆಂಗಳೂರಿಗೆ ಒಂದು ಹೆಸರು ಉಳಿತದೆ. ಅದರಲ್ಲಿ ನಾವು ಚೌಕಾಸಿ ಮಾಡೋಂಗಿಲ್ಲ. ಇದು ಹೂ ಹ್ಯಾಸ್ ಟು ಫಿಕ್ಸ್ ದಿ ಪ್ರೈಸ್ ಅಂದರೆ ಹೂ ಹ್ಯಾಸ್ ಟು ಗೆಟ್ ದಿ ಬೆನಿಫಿಟ್ ಅಂತ ಹೇಳಿದ್ರೆ, ಇದು BTS ಬಸ್ ಅಲ್ಲ, ಒಂದು ದಿವಸ ನಿಲ್ಲಿಸಿ ಇನ್ನೊಂದು ದಿವಸ ಓಡಿಸೋಕ್ಕೆ. ಇದು ದಿಸ್ ಹ್ಯಾಸ್ ಟು ರನ್ ಎವ್ರಿ ಮಿನಿಟ್ ಆರ್ ಎವ್ರಿ ಅವರ್. ನೋಡಿ ಎಷ್ಟೊಂದು ಕಮ್ಯೂಟರ್ಸ್ ಇದ್ದಾರೆ. ವಾಟ್ ಡಸ್ ಇಟ್ ಮೀನ್? ಇವಾಗ ನಿಮಗೆ ಎಷ್ಟೋ ಆ ಕಡೆ ಏರಿಯಾಗಳಲ್ಲಿ ರೋಡ್ಸು ಫ್ರೀ ಆಗಿದೆ. ಇಟ್ ಈಸ್ ಬಿಕಾಸ್ ಆಫ್ ಮೆಟ್ರೋ. ಎಲ್ಲ ಏರಿಯಾಗೂ ಬಂದಿದೆಯಾ? ಇಲ್ಲ. ಏರ್ಪೋರ್ಟಿಗೆ ಬಂದಿದೆಯಾ? ಇಲ್ಲ. ಹಾಗಾದರೆ ನೀವು ಇವಾಗಲೇ ಚೌಕಾಸಿ ಮಾಡ್ಕೊತಿದ್ರೆ ಹೂ ವಿಲ್ ಪ್ರಮೋಟ್ ಯು? ಆದ್ದರಿಂದ ಇನ್ವೆಸ್ಟ್ಮೆಂಟ್ ಈಸ್ ಅ ಮಸ್ಟ್ ಆ್ಯಂಡ್ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ದಿ ಪಬ್ಲಿಕ್ ಓನ್ಲಿ, ಮೆಜಾರಿಟಿ. ತಿಳ್ಕೊಳ್ಳಿ, ಹೂ ಆರ್ ದಿ ಪಬ್ಲಿಕ್? ಐ ಆಮ್ ಎ ಪಬ್ಲಿಕ್, ಐ ಆಮ್ ಎ ಕಮ್ಯೂಟರ್, ಐ ಆಮ್ ಬೆನಿಫಿಟೆಡ್ ಬೈ ದಿ ಫೆಸಿಲಿಟಿ. ನೀವು ಫೆಸಿಲಿಟೀಸ್ ಕೇಳ್ತೀರಾ, ಯು ಆರ್ ನಾಟ್ ಕಾಂಟ್ರಿಬ್ಯೂಟ್ ಅಂತೀರಾ. ಟ್ಯಾಕ್ಸ್ ರೈಸ್ ಮಾಡ್ತಾರೆ, ಹಾಗಾದ್ರೆ ಟ್ಯಾಕ್ಸ್ ರೈಸ್ ಮಾಡಿದರೆ ಹೋಗ್ತಾರೆ. ನಾವು ಶುರುವಲ್ಲಿ ಕೆಲಸಕ್ಕೆ ಸೇರಿದಾಗ 85 ಪೈಸೆನೋ ಏನಾಯಿತು ಒಂದು ಲೀಟ್ರ್ ಪೆಟ್ರೋಲು. 5 ಪೈಸೆ ಜಾಸ್ತಿ ಮಾಡಿದ್ರು ಒಂದು ಸಾರಿ. ದೊಡ್ಡ ಗಲಾಟೆ ಆಯಿತು. ಹಾಗಾದರೆ ಇಟ್ ಹ್ಯಾಸ್ ಟು ಬಿ ಪ್ರಪೋರ್ಷನೇಟ್ ಟು ದ ಗ್ರೋತ್. ಆ್ಯಂಡ್ ಎಸ್ಪೆಷಲಿ ಕೇಳಿ, ದಿಸ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಸರ್ವಿಸ್ ಇವತ್ತು ಬೆಂಗಳೂರಿಗೆ ಆ್ಯಂಡ್ ಮೋಸ್ಟ್ ರಿಕ್ವೈರ್ಡ್. ಅದ್ರ ಬಗ್ಗೆ ಚೌಕಾಸಿ ಮಾಡೋಂಗಿಲ್ಲ. ಆ್ಯಂಡ್ ದೇ ಶುಡ್ ನಾಟ್ ಬಿ ಎನಿ ಕಾಂಪ್ರಮೈಸ್ ಇನ್ ರೈಸಿಂಗ್ ದಿ ಪ್ರೈಸ್ ಆಲ್ಸೋ. ಐ ಅಗ್ರಿ. ಯಾರು ಕೊಡಲ್ಲ ಅಂತ ಹೇಳಿದ್ರೆ ಬೇಡ, ಯು ಗೋ ವಿತ್ BTS ಅಂತೇಳಿ. BTS ಅಲ್ಲಿ ಫ್ರೀ ತೊಗೊಂಡೋಗ್ತಾರಲ್ಲ ಹೆಣ್ಮಕ್ಳಿಗೆ, ಯಾಕೆ ಹೋಗಲ್ಲ ನೀವು? ವೈ ಯು ಪ್ರಿಫರ್ ಮೆಟ್ರೋ? ಸರ್, 1 ನಿಮಿಷ ನಾಗರಾಜ್ ಸರ್. ಆದ್ದರಿಂದ ಇದು ಏನೇ ಇರ್ಬೋದು, ಯಾರೇ ಇರ್ಬೋದು,
but it has to be negotiated and brought to under whatever the facilities. ಸರ್ ನೀವು ಹೇಳಿದ್ದೆಲ್ಲ ಐ ಡು ಅಗ್ರಿ ಸರ್. ಇದು majority don't blame this government and that government. It is both the government's responsibility. Sir, they themselves blaming each other. Nobody is blaming. That is a middling ಈಗ ಸಮೀಲ್ ಅವರು ಹೌದು, ಹೇಳಿದ್ರಲ್ಲ GB election ಚುನಾವಣೆ ಹೌದೌದು. ಹೇಳ್ರಿ ಅದು that is for them to do their job. that is- they are Sir, exploiting. that has created. They are creating, must have been created for some ulterior motive. We are not bothered about it. Sir, But one ನಿಮಿಷ, ultimately, people have to take it the things for granted. Sir, ಜನ ಏನಾದ್ರು ಈಗ ಮುಷ್ಕರ ನಿಮಗೆ ಮಾಡ್ತಾರೆ. ಗೊತ್ತಿದೆ No, no, ಸರ್, no, no. ನೀವು ಅದ್ರ ಬಗ್ಗೆ ಒಂದ್ ನಿಮಿಷ ಸರ್, ಪಬ್ಲಿಕ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಹೌದು ಮಾಡಿದ್ದಾರೆ. ನಿಮಗೆ ಗೊತ್ತಿದೆ ಅದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ನಿಮಗೆ ತಿಳ್ಕೊಂಡಿದ್ದೀರಿ, ನೀವು ನಾನು ತಿಳ್ಕೊಂಡಿದ್ದೀನಿ. ಸರ್ ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್ ಸರ್. ಬಹಳಷ್ಟು ಜನ ನಾಗರಿಕರು ಬಾಯ್ಕಾಟ್ ಮಾಡ್ತಿದ್ದಾರೆ. ಮತ್ತೆ ಆಕ್ಚುಲಿ ನಾವು ಬಾಯ್ಕಾಟ್ ಮಾಡಬಾರ್ದು, ಯಾಕಂದ್ರೆ ಯಾರ್ದೋ ಮನೆ ದುಡ್ಡಲ್ಲ, ಅದು ನಮ್ ದುಡ್ಡಿಂದ ನಡೀತಾ ಇರೋದು. ಬಾಯ್ಕಾಟ್ ಮಾಡಿದ್ರೆ ಅಟ್ ದ ಸೇಮ್ ಟೈಮ್ ಸರ್, ಮೆಟ್ರೋ ತುಂಬಾ ಬೆನಿಫಿಷಿಯರಿ ಸರ್, ಮೆಟ್ರೋ ತುಂಬಾ ಎಸೆನ್ಷಿಯಲ್ ಅಂತ ಗೊತ್ತಿದೆ, ಮತ್ತು ಅದರ ಪ್ರಾಮುಖ್ಯತೆ ಬೆಂಗಳೂರಂತ ಮಹಾನಗರಕ್ಕೆ ಎಷ್ಟಿದೆ ಅನ್ನೋದು ಗೊತ್ತಿದೆ. ಜನರ ತೆರಿಗೆ ಹಣದಿಂದನೇ ಅದಾಗ್ತಿದೆ ಅನ್ನೋದು ಗೊತ್ತಿದೆ. ಮೆಟ್ರೋ ಎಕ್ಸ್ಟೆನ್ಷನ್ ಬೇಕು ಅನ್ನೋದು ಗೊತ್ತಿದೆ. ಎಲ್ಲವೂ ನೀವು ಹೇಳಿದ್ರಲ್ಲಿ ನಾನು ಒಪ್ಕೊಳ್ತೀನಿ. ಹಿಂದೆ ಇದ್ದಂಥ ಸಂಬಳ ಇವಾಗಿಲ್ಲ, ಹಿಂದೆ ಇದ್ದಂಥ ಪೆಟ್ರೋಲ್ ಪ್ರೈಸ್ ಇವಾಗಿಲ್ಲ, ಅದೆಲ್ಲಾನು ನಾನು ಒಪ್ಕೊಳ್ತೀನಿ. ಅಟ್ ದ ಸೇಮ್ ಟೈಮ್ ಎಷ್ಟೋ ಜನರ ಜೀವನನೂ ಇವತ್ತು ಕಷ್ಟ ಇದೆ ಸರ್. ಇವತ್ತಿನ ಪ್ರೈಸ್ ಹೈಕ್ ಅಲ್ಲಿ ನಾರ್ಮಲ್ ಪೀಪಲ್ ಲೈಫ್ ಲೀಡ್ ಮಾಡೋದು ತುಂಬಾ ಕಷ್ಟ ಇದೆ. ಐ ಹ್ಯಾವ್ ಪರ್ಸನಲಿ ವಿಟ್ನೆಸ್ಡ್ ಸರ್ ಅದನ್ನ ತುಂಬಾ ಸಲ, ಮತ್ತು ಅದನ್ನ ನೀವು ಒಪ್ಕೊಳ್ತೀರಾ? ನಾರ್ಮಲ್ ಆಗಿ ಯು ಗೋಂಟ್ ಸಿ ದಿ ಸ್ಟಡಿ ದಿ ಪೀಪಲ್ ಹೂ ಕಮ್ಯೂಟ್. ಯಾರು ಆರ್ಡಿನರಿ ಪೀಪಲ್ ಹೋಗಲ್ಲ ಅಲ್ಲಿ, ಎಲ್ಲ ಹೋಗೋದು ಸರ್. ಎಲ್ಲಾ ವರ್ಗದವರು ಮೆಟ್ರೋ ಟ್ರಾವೆಲ್ ಮಾಡ್ತಿದ್ದಾರೆ ಸರ್, ಮಾತ್ರ ಅಲ್ಲ, ಎಲ್ಲಾ ವರ್ಗದವರು ಮಾಡ್ತಿದ್ದಾರೆ. ಲಿಸನ್ ಸಿ ಸ್ಟಡಿ ದಿ ಕಮ್ಯೂಟರ್ಸ್. ಯಾರು ಸ್ಟಡಿ ಮಾಡಿನೇ ಹೇಳ್ಕೊಂಡು ಒಂದ್ ಕಡೆಯಿಂದ ಒಂದ್ ಕಡೆ ಓಡೋರು ಇರ್ತಾರೆ ಅಲ್ಲಿ, ಯಾರು ಕೂತ್ಕೊಳ್ಳೋರು ಇಲ್ಲ ಅಲ್ಲಿ ಸರ್. ಎಲ್ಲರೂ ಎಮರ್ಜೆನ್ಸಿ ಇರೋರೇ ಟ್ರಾವೆಲ್ ಆಗತ್ತೆ. ನಾನು ಹೆಂಗ್ ನೀವು ಎಕ್ಸ್ಪ್ಲಾಯ್ಟ್ ಮಾಡಬೇಕು, ಎಕ್ಸ್ಟಾರ್ಷನ್ ಮಾಡಬೇಕು ಅಂತ ಹೇಳೋದಲ್ಲ, ಬಟ್ ರೀಸನಬಲ್ ಆಗಿ ದೇರ್ ಇಸ್ ಎ ಕಮಿಟಿ, ನಾವು ಪ್ರಶ್ನೆ ಮಾಡ್ತಿರೋದು ಸರ್. ಹಾದಿ ಬೀದಿ ಜಗಳ ಮಾಡಿ ಮಾಡೋ ಬದಲು ಸರ್, ನಮ್ಮ ಪಾಯಿಂಟ್ ನಮ್ದು ಸರ್, ಮೆಟ್ರೋನ್ ಯಾರು ಬ್ಲೇಮ್ ಮಾಡ್ತಾ ಇಲ್ಲ ಸರ್. ಫಸ್ಟ್ ಪಾಯಿಂಟ್, ಲೆಟ್ ಮಿ ಕ್ಲಿಯರ್ ಯು, ಮೆಟ್ರೋನ ವಿ ಆರ್ ನಾಟ್ ಬ್ಲೇಮಿಂಗ್ ಮೆಟ್ರೋ. ಇಲ್ಲಿ ಹಾದಿ ಬೀದಿ ಜಗಳ ಮಾಡ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಇವರು ಹೇಳ್ಕೊಂಡು ರಾಜಕೀಯ ಮಾಡ್ಕೊಂಡು ಜನರನ್ನ ದಾರಿ ತಪ್ಪಿಸ್ತಿದ್ದಾರೆ ಹೊರತು, ಯಾಕೆ ಸರ್ ರಮಣ ರೆಡ್ಡಿ ಅವರು ರೆಪ್ರೆಸೆಂಟ್ ಮಾಡಿದ್ರೆ ಸರ್, ಅವರನ್ನ ಅಲ್ಲಿ ಕ್ವೆಶ್ಚನ್ ಮಾಡ್ಬೇಕಿತ್ತಲ್ಲ ಸರ್. ಕೇಳಿಸ್ತಾ ಇದೆಯಾ? ಎಲ್ಲಿದೆ ಡಿಸೆಂಟ್ ಇದೆನಾ? ಸಮೀವುಲ್ಲಾ ಸರ್ ಪ್ಲೀಸ್, ಡಿಸೆಂಟ್ ಇದ್ರೆ ತೋರಿಸಿ. ನೀವು ಗವರ್ಮೆಂಟ್ ಏಜೆನ್ಸಿ ಡಿಸೆಂಟ್ ನೋಟ್ ಇದ್ರೆ ತೋರಿಸಿ. DCM ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ತಡೆ ಮಾಡಿಲ್ಲ ದರ ಏರಿಕೆಯನ್ನ ರಾಜ್ಯ ಸರ್ಕಾರ ನಾವು ತಡೆ ಕೊಟ್ಟಿದೀವಿ, ಮತ್ತೆ ಅದನ್ನ ರೀ ಎಕ್ಸಾಮ್ ಮಾಡ್ತಿದೀವಿ, ಅದರ ಪೂರ್ತಿ ಹೊಣೆ ನಮ್ದು. ರಾಜ್ಯ ಸರ್ಕಾರನೇ ಅದನ್ನ ರೀ ಎಕ್ಸಾಮ್ ಮಾಡಿ ಮತ್ತೆ ಹೊಸ ದರನ್ನ ಮುಂದೆ ಹೇಳ್ತೀವಿ ಅಂತ ಸಾಯಂಕಾಲ ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು ಅವ್ರು ಮಾತಾಡಿದ್ದಾರೆ. ಇದು ಎಗೈನ್ ಇಟ್ ಈಸ್ ಕಾಂಟ್ರಡಿಕ್ಟಿಂಗ್ ಬಿಜೆಪಿ ಸ್ಟ್ಯಾಂಡ್. ಹೌದು, ಬಿಜೆಪಿ ಸ್ಟ್ಯಾಂಡ್ ನ DCM ಬಿಜೆಪಿ ಸ್ಟ್ಯಾಂಡ್ ನ ಅಂದ್ರೆ ಬಿಜೆಪಿ ಅವರು ಹೇಳ್ತಿರೋದು ಕೂಡ ಏನ್ ಹೇಳ್ತಿದ್ದಾರೆ, ತಾತ್ಕಾಲಿಕ ಅಂತಿದ್ದಾರೆ. ಹಂಗಾದ್ರೆ ಸೆಂಟ್ರಲ್ ಪವರ್ ಇತ್ತು ಅಂದ್ರೆ ಏನ್ ತಾತ್ಕಾಲಿಕ, ಯಾಕೆ ಪರ್ಮನೆಂಟ್ ಆಗ್ಬೋದಲ್ಲ ಸರ್? ಅದು ಫೈನಲ್ ಆಗ್ಬೋದಲ್ಲ, ಯಾಕೆ? ಲೆಟ್ ಅಸ್ ನಾಟ್ ಕನ್ಫ್ಯೂಸ್ ಪೀಪಲ್ ಫರ್ದರ್. ಅದೇ ಲೆಟ್ ಅಸ್ ಪುಟ್ ಎ ಫುಲ್ ಸರ್, ಕನ್ಫ್ಯೂಸ್ ಮಾಡ್ತಾ ಇರೋದೇ ಪೊಲಿಟಿಕಲ್ ಅವ್ರು ಕನ್ಫ್ಯೂಸ್ ಮಾಡಕ್ಕೆ ಇರೋದು. ಹೌದು ಸರ್, ಅದಕ್ಕೆ ನಾವು ಕೆಲಸ ಮಾಡದೇ ಇದ್ರು ಕನ್ಫ್ಯೂಸ್ ಮಾಡ್ತಿದ್ದಾರೆ ಅವರು. ಮಾತಾಡಿ ಗಣೇಶ್ ಸರ್, ನೀವು ಕೆಲಸ ಮಾಡಕ್ಕಿಲ್ಲ ಕನ್ಫ್ಯೂಸ್ ಮಾಡ್ಸಕ್ಕಿದ್ದಾರೆ. ಸಮೀವುಲ್ಲಾ ಅವರು ಒಂದು ಮಾತು ಹೇಳಿದ್ರು, ಇಲ್ಲಿ ಪ್ರತಿ ವರ್ಷ 5% ಮೆಟ್ರೋ ಬೆಲೆ ಪ್ರಯಾಣದ ದರ ಹೆಚ್ಚಾಗಬೇಕು ಅಂತ ಆರಂಭದಿಂದಲೂ ಇದೆ, ಅದು ಎಲ್ಲರೂ ಒಪ್ತಾರೆ. ಆದರೆ ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ, ಇತ್ತೀಚೆಗೆ ಸ್ವಲ್ಪ ದಿವಸದಿಂದಲೇ ಮಾಡಿದ್ರು. ಆವಾಗಲೇ ಸ್ವಲ್ಪ ಗಲಾಟೆ ಆಗಿತ್ತು. ಬೆಲೆ ಜಾಸ್ತಿ ಮಾಡಬಾರ್ದು ಅಂತ ಯಾರೂ ಹೇಳ್ತಿಲ್ಲ, ಆದರೆ ಒಂದು ಸ್ವಲ್ಪ ಸಮಯ ಕೊಟ್ಟು ಮಾಡಿದ್ದರೆ ಅದು 5% ಮಾಡೋ ಹಕ್ಕು ರಾಜ್ಯ ಸರ್ಕಾರಕ್ಕೂ ಇರ್ಬೋದು, ಕೇಂದ್ರ ಸರ್ಕಾರಕ್ಕೂ ಇರ್ಬೋದು. ಆದರೆ ಒಂದು ವಿಷಯ ಮೇಡಮ್, ಒಂದೇ ವಿಷಯ, ಆದರೆ ಕೇಂದ್ರ ಸರ್ಕಾರ ಈ ಬೆಲೆ ಈ ಪ್ರಸ್ತಾಪನೆ ಇಡ್ತು ಅಂತ ಅಸ್ಯೂಮ್ ಮಾಡಿ, ರಾಜ್ಯ ಸರ್ಕಾರದ ರಾಜ್ಯದ ಜನರ ಪರವಾಗಿ ಒಂದು ವೇಳೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ದೂಷಣೆ ಮಾಡಿ ಇದೊಂದೇ ರಾಜ್ಯದಲ್ಲಿ ಜಾಸ್ತಿ ಆಗಬೇಕು ಅಂತ ಮಾಡಿದ್ರೆ ಅದು ತಪ್ಪೇ. ನಮ್ಗೆ ಆ ಥರ ಭಾವನೆ ಇಲ್ಲ. ರಾಜ್ಯ ಸರ್ಕಾರದ ಚಿತಾವಣೆ ಇದು. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಲ್ಲೂ ಮೆಟ್ರೋ ಇದ್ದು ಕರ್ನಾಟಕಕ್ಕೆ ಯಾಕೆ ಜಾಸ್ತಿ ಮಾಡೋಕ್ಕೆ ಹೋಗುತ್ತೆ ಕೇಂದ್ರ ಅಂತ ಹೊಟ್ಟೆ ಉರಿ ಕೆಲಸ ಕೇಂದ್ರಕ್ಕೆ ಏನಿದೆ ಮೇಡಮ್?
ನಿಮಗೂ ಕೇಳಕ್ ಹಕ್ಕಿದೆ. ಅಲ್ಲಲ್ಲ, ನೀವು ಹೊಟ್ಟೆ ಉರಿ ನೀವು ಕೆಲ್ಸ ನೀವು ಕೂಡ ಒಬ್ಬ ಕೇಂದ್ರಕ್ಕೆ ಸಾರ್ವಜನಿಕರಾಗಿ ಏನಿದೆ ಅನ್ನೋದು ನೀವು ಒಂದು ಗೊತ್ತಿದೆ ಗಣೇಶ್ ಅವರೇ. ಹೊಟ್ಟೆ ಉರಿ ಕೆಲಸ ಮತ್ತಿಗೆ ಅನುದಾನದ ವಿಚಾರ ಆದರೆ ಕೇಂದ್ರಕ್ಕೆ ಏನಿದೆ, ರಾಜ್ಯ ರಾಜ್ಯಕ್ಕೆ ಸರ್ಕಾರದ ಏನಿದೆ, ಆಡಳಿತ, ಗವರ್ನಮೆಂಟ್ ರಾಜ್ಯ ಗೊತ್ತಿದೆ. ಸರ್ಕಾರದ ನೀತಿಗಳು, ರಾಜ್ಯ ಸರ್ಕಾರದ ಅಭಿವೃದ್ಧಿ ನೀತಿಗಳು ಬಹಳ ಗೊಂದಲ ಇದೆ ಮೇಡಮ್. ಅವರವರ ಯಾವುದನ್ನು ಕೂಡ ನಮ್ಮ ಸಾರ್ವಜನಿಕರ ಗೊಂದಲ ಇಲ್ಲ ಹಿತಾಸಕ್ತಿಯನ್ನ ಅಂತ ನಾನು ಸಾರ್ವಜನಿಕರ ಹೇಳ್ತಾ ಇಲ್ಲ. ಹಿತಾಸಕ್ತಿಯನ್ನು ನಾನು ಕಡೆಗಣಿಸ್ತಿಲ್ಲ. ಅದನ್ನೇ ಈಗ ಸುಮ್ಮನೆ ಹೇಳ್ತಾ ಈ ಪರಿಸ್ಥಿತಿಯ ಇಲ್ಲಿ ಲಾಭ ನೋಡಿ, ಇಟ್ಟುಕೊಂಡು ಏನೇನೋ ಮಾತಾಡೋದು ಬಿಟ್ಟು ನಾವು ಕನ್ಸ್ಟ್ರಕ್ಟಿವ್ ಮಾತಾಡ್ಲಿ. ಪರ್ಸ್ಪೆಕ್ಟ್ ಒಂದ್ ನಿಮಿಷ ನಮಗೆ ಗಣೇಶ್ ಅವರೇ, ಇದು ನಾನು ತಾತ್ಕಾಲಿಕ ಏನ್ ಹೇಳ್ತೀನಿ ಇವ್ರು ಹೇಳಿದ್ರು ಅರ್ಥ ಅಲ್ಲಲ್ಲ ಒಂದೇ First ಸೆಕೆಂಡ್ of all, ಮೇಡಮ್ ನೀವು ನನ್ನ point ಒಂದೇ ನೇ ಸೆಕೆಂಡ್ ಅರ್ಥ ಅಲ್ಲ ಅರ್ಥ ಮಾಡ್ಕೊಂಡಿಲ್ಲ. ಆಗಿದೆ ಮೇಡಮ್. ತಾತ್ಕಾಲಿಕ ಅಂತ ಹೇಳಿದ್ರು ಮೇಡಮ್. ತಾತ್ಕಾಲಿಕ ಅನ್ನೋ ಪದಕ್ಕೆ ಯಾವತ್ತೂ ಪ್ರತಿ ವರ್ಷ 5% ಜಾಸ್ತಿ ಮಾಡಬೇಕು ಅಂದಾಗ ಮುಂದೆ ಮಾಡಬಹುದು. ಕಳೆದ ಬಾರಿ ಯಾವಾಗ ಆಯ್ತು ಬೆಲೆ ಏರಿಕೆ? ಆಲ್ ರೈಟ್ ಗಣೇಶ್ ಅವರೇ, ಸಮೀವುಲ್ಲಾ ಸರ್ ಒಂದೇ ಪಾಯಿಂಟ್, ಇಫ್ ಇಟ್ ಇಸ್ ರೈಟ್ ಫ್ರಮ್ ಬೋತ್ ದ ಹ್ಯಾಂಡ್, ಅಲ್ಲಿಗೆ ತಾತ್ಕಾಲಿಕ ತಡೆ ಕೊಡೋ ಅವಶ್ಯಕತೆನೇ ಇಬ್ರಿಗೂ ಇಲ್ಲ ಸರ್. ಇಲ್ಲ. ದಟ್ ಇಸ್ ದಿ ಎಕ್ಸಾಕ್ಟ್ ಪಾಯಿಂಟ್. point indeed. ಲೆಟ್ ದೆಮ್ ಗೋ. ನೋ, ಯಾಕೆ ತಡೆದಿದ್ದಾರೆ ಅದನ್ನ ಅವ್ರು ಸರಿ ಮಾಡಿದ್ದಾರೆ ಅಂತಂದ್ರೆ ತಡೆಯೋದೇನಕ್ಕೆ ಅವಶ್ಯಕತೆ ಇದೆ? ತಡೆಯೋ ಅವಶ್ಯಕತೆ ಇಲ್ಲ. ಅವ್ರು ಹೇಳ್ತಾರೆ ಬಿಡಿ. ಈಗ ಇದು ಈಗ ನಮ್ ಕೇಳೋ ಪ್ರಶ್ನೆ ಯಾಕೆ ಹಕ್ಕಿಲ್ಲ ಸರ್? ಸಮೀವುಲ್ಲಾ ಅವ್ರೆ, ನಾನೇ ನಿಮ್ಮೊಂದು ಮಾತು ಸರ್, ಐ ಆಮ್ ರನ್ನಿಂಗ್ ಔಟ್ ಆಫ್ ಮೈ ಟೈಮ್. ಒಂದು ಅಲ್ಲ, ಚುಟ್ಕಾಗಿ please, ನಾನೇ ನಿಮ್ಮೊಂದು ಮುಗಿಸ್ತೀನಿ ಮಾತು ಸರ್, please. ಕೇಳ್ಬಿಡ್ತೀನಿ. ಮಾತಾಡ್ಲಿ ರೀ, ನನ್ಗೆ ಆತ್ಮೀಯ ಸ್ನೇಹಿತರು ಕೂಡ ಅವರು. ಮಾತಾಡ್ಲಿ. ಅಲ್ಲ, ನಾನೇ ಒಂದು ಮಾತು ಕೇಳ್ತೀನಿ ಸರ್ ಲಾಸ್ಟ್ ರಿಯಾಕ್ಷನ್ ಸಮೀವುಲ್ಲಾ ಸರ್, ಟೈಮ್ ಆಗಿದೆ ಪ್ಲೀಸ್. ಓಕೆ. ಈಗ ನನಗೆ ಆಶ್ಚರ್ಯ ಆಗುತ್ತೆ ಬೇರೆ ಎಂಪಿಗಳು ಯಾಕೆ ಬರ್ಲಿಲ್ಲ ಅಂತ. ಒಂದು ಖಾಲಿ ಡಬ್ಬ ತೋರಿಸ್ತಿದಾರಲ್ವಾ ನಮ್ಮ ಎಂಪಿಗಳು. ನಾನು ಹೇಳ್ತೇನೆ, ಬಿಜೆಪಿಯವರು ನಮ್ಮ ಎಂಪಿಗಳೇ, ಕಾಂಗ್ರೆಸ್ನವರು ಎಂಪಿಗಳೇ. ನಮ್ಮ ರಾಜ್ಯವನ್ನ ರೆಪ್ರೆಸೆಂಟ್ ಮಾಡೋರು ಮಾದಾಯಿಗೆ ಖಾಲಿ ಡಬ್ಬ ತೋರಿಸ್ಬೋದಿತ್ತು. ಸೆಂಟ್ರಲ್ ಇಂದ ನಮಗೆ ಫಂಡ್ ಕಟ್ ಆಗ್ತಿದೆ ಅಲ್ವಾ ಭದ್ರಾದು, ಅದು ಖಾಲಿ ಡಬ್ಬ ತೋರಿಸ್ಬೋದಿತ್ತು. ಇನ್ನೆಲ್ಲ ಡಬ್ಬ ತೋರಿಸ್ಬೋದಿತ್ತು. ಇನ್ ಬೇರೆ ಬೇರೆ ಕಾವೇರಿ ಮೇಕೆದಾಟು ವಿಚಾರದಲ್ಲಿ, ಭದ್ರಾ ಮೇಲ್ದಂಡೆ ವಿಚಾರದಲ್ಲಿ ಸೆಂಟ್ರಲ್ ಗ್ರಾಂಟ್ ನಮಗೆ ಕಟ್ ಆಗಿ ಪೇ ಕಮಿಷನ್ ಫೈನಾನ್ಸ್ ಕಮಿಷನ್ ಪ್ರಕಾರ ಕಟ್ ಆಗುತ್ತಲ್ವಾ, ಅಲ್ಲಿ ಖಾಲಿ ಡಬ್ಬ ತೋರಿಸ್ಬೋದಿತ್ತು. BBMP ಎಲೆಕ್ಷನ್ ಹತ್ರ ಬರ್ತಿರೋ ದಿನಗಳಲ್ಲಿ ಈಗ ಮೆಟ್ರೋಗೋಸ್ಕರ ಖಾಲಿ ಡಬ್ಬ ಯಾಕೆ? ಆಲ್ ರೈಟ್ ಸರ್, ಅದಕ್ಕೆ ಉತ್ತರ ಮುಂದಿನ ಡಿಬೇಟ್. ಅದೊಂದು ಭಾಗ ಸರ್, ಪ್ರತಿಭಟನೆಯ ಒಂದು ಭಾಗ. ನೀವು ಅದನ್ನೇ ಇಟ್ಟುಕೊಂಡು ಮಾತಾಡ್ತಿದ್ರಲ್ಲ, ಅದನ್ನೇ ಒಂದು ಇಟ್ಕೋಬೇಕು, ಒಂದು ಸರಿ ಇಲ್ಲ ಅದನ್ನೇ ಅನ್ನೋದಕ್ಕೆ ಹೇಳಿ. ಎಲ್ಲವೂ Last ಸರಿ ಇಲ್ಲ reaction ಅಂತಲ್ಲ. last reaction. ಅದೊಂದು ಪ್ರತಿಭಟನೆ ನೋಡಿ, ಒಂದು ಭಾಗ ಸಮೀವುಲ್ಲಾ ಅವರೇ. ಮೆಟ್ರೋ is our asset. It has All to right, grow and we have to protect it. ಕಾಳಜಿ ಇದೆ, ಸಾರ್ವಜನಿಕ ಕಾಳಜಿ ಇದೆ. All Promote right. it by all means. ಕಳಕಳಿ ಥ್ಯಾಂಕ್ ಯು ಇದೆ. ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಒಟ್ನಲ್ಲಿ ಮೆಟ್ರೋ ಬೆಂಗಳೂರಿನ ಜನರ ಜೀವನಾಡಿ. ನಿಮ್ಮ ಪ್ರೈಸ್ ಹೈಕ್ 5% ಬಗ್ಗೆ ನಾನು ಮಾತಾಡ್ತಿಲ್ಲ, ಆದ್ರೆ ಪ್ರಾಸೆಸ್ ಬಗ್ಗೆ ನನ್ನ ಪ್ರಶ್ನೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎರಡಕ್ಕೂ ನನ್ನ ಪ್ರಶ್ನೆ ಇದೆ. ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿನ ತಾನು ಸರಿಯಾಗಿ ನಿಭಾಯಿಸಬೇಕು. ಅಟ್ ದ ಸೇಮ್ ಟೈಮ್ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವಂತಹ 3 ಜನ ಎಂಪಿಗಳು ಇವತ್ತು ನೀವು ಮೆಟ್ರೋ ವಿಚಾರದಲ್ಲಿ ಹೇಗೆ ಇಷ್ಟೊಂದು ಕಾಳಜಿ ತಗೊಂಡು ಪ್ರತಿಭಟಿಸ್ತಾ ಇದ್ದೀರಾ, ರಾಜ್ಯದ ಬೇರೆ ಬೇರೆ ವಿಚಾರಗಳಲ್ಲೂ ಇಷ್ಟೇ ಕಾಳಜಿ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ಡಿಬೇಟ್ ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.